ಯಾವೂರು? ಇನ್ನು ಅಲ್ಲಾಗಿಲ್ವಾ? ಎಲ್ಲಿ ತೊಗೊಂಡಿದ್ದು? ಆ ಕಡೆ ಸಿರಾ ಕಡೆ ಇವು ಚಾಮಗೋಳ ಕಡೆ ತಗೊಂಡ್ರಾ? ಇನ್ನೂ ಅಲ್ಲಾಗಿಲ್ಲ. ಎಷ್ಟು ಕೊಟ್ಟಿದ್ದೀರಾ? ನಾವು 3.5 ಹೇಳ್ತಾ ಇದ್ವಿ. ಪಾಪ ತೊಗೊಂಡು ಎಷ್ಟು ದಿನ ಆಯಿತು? 5-6 ತಿಂಗಳಾಯಿತು. ಕೆಲಸ ಎಲ್ಲ ಮಾಡಿದ್ದೀರಾ? ನಿಮ್ಮ ಬಜ್ನಳ್ಳೆಲ್ಲ ಒಂದು 20 ಜೊತೆ ಅವ? ಎಲ್ಲ ಜಾತ್ರೆಗೆ 25-30 ಜೊತೆ ಇರ್ತವೆ. ಯಾವಾಗ ಇರ್ತಾವ? ಹಾಂ ಹಾಂ ಹಾಂ. ಕೈ ತಿಂಡಿ ಏನು ಕೊಡ್ತಾ ಇದ್ದೀರಾ ಅವಕ್ಕೆ? ಹಾಂ ಹಾಂ ಹಾಂ. ಬೀಜ ಅಲ್ಲವೇ? ಗಿಡ ಮಾಡಿಲ್ಲ? ನೀನು ಗಿಡ ಮಾಡಲ್ಲ? ಹಿಂಗೆ ಇರ್ತಾವ? ಹಾಂ. ಬಿತ್ತಿಂಗ್ ಆಗ್ತಾವ? ಅಲ್ಲ ಇವೊಂದು ಸ್ವಲ್ಪ ಮಂದ ಆದ್ವು, ಅದೇ ಸಿರಾ ಕಡಿಕೆ ಆಗ್ತವೆ. ಮೊಬೈಲ್ ನಂಬರ್ ಹೇಳಕ್ಕೆ ಬರುತ್ತಾ? ಹೇಳಿ. 91 ಹಾಂ 64 ಹಾಂ 23 ಹಾಂ 64 05. ಹಾಂ. ಯಾವ ಜಾತ್ರೆ ಮಾಡ್ತೀರಾ? ಇದು ಒಂದೇನಾ? ಇದು ಸಿದ್ಧಗಂಗೆಗೆ ಹೋಗ್ತೀವಿ. ಹಾಂ. ಮಧುಗಿರಿಗೆ ಹೋಗ್ತೀರಾ? ಇವಾಗ ಬೂಕ್ದಿಂದ ಎಷ್ಟು ಜೊತೆ ಬಂದು ನಿಮ್ಮೂರಿಗೆ? ಅಷ್ಟೇನಾ? ಇದು ಚುಂಚಿನ ಕಟ್ಟೆಯಿಂದ ಯಾರು ಹೋಗಲ್ಲ, ಬೂಕನೇ ಜಾಸ್ತಿ ಹೋಗೋದು ನಿಮ್ಮ. ಕೊಡಗೆರೆ ತಾಲೂಕಲ್ಲ? ಆಯ್ತಾ. ನಿಮ್ಮ ಹೆಸರು? ಬಜನಳ್ಳಿ. ನೀನಾ? ಇನ್ನೂ ಅಲ್ಲಾಗಿಲ್ಲ. ಏನು ಹೇಳ್ತಾಯಿದ್ರು ವ್ಯಾಪಾರ? 180 ಹೇಳ್ತಾಯಿದ್ದೀರಾ? ಇವು ತೊಗೊಂಡಿದ್ದಲ್ಲಿ? ಇವು ತೊಗೊಂಡಿದ್ದೇನಾ? ಹಾಂ ಹಾಂ. ಒಂದು ಜೊತೆ ಮಾರಿ ಇವು ತೊಗೊಂಡಿದ್ದು? ಹಾಂ ಹಾಂ. ಸಾಕಾ ಇವು ಕೆಲ್ಸಕ್ಕೆ ನಿಮಗೆ? ಹಾಂ ಹಾಂ. ಮೊಬೈಲ್ ನಂಬರ್ ಹೇಳಿ. 0 ಯಾಕೆ ಅವ್ರು ಬರೋಕ್ಕೇನು ಹಚ್ಕೊಬಿಡ್ತಾರೆ? ಇವು ಬುಕ್ದಿಂದ ತಂದಿರವಾ? ಇನ್ನೂ ಅಲ್ಲಾಗಿಲ್ಲ. ನಿಮ್ಮ ಅಪ್ಪನ ಹೆಸರು ಏನಪ್ಪ? ನಿನ್ನ ಹೆಸರು? ಎಷ್ಟಾಗಿತ್ತು? ನೀನು ನಾಚ್ಕೊಂತೀಯಪ್ಪ ಬರೋಕ್ಕೆ? 2 ಲಕ್ಷ ಆಗಿದ್ವಾ? ಕೈ ತಿಂಡಿ ಏನು ಕೊಡ್ತಾ ಇದೀಯಾ? ಕೈ ತಿಂಡಿ? ಆಯ್ತಪ್ಪ. ಮೊಬೈಲ್ ನಂಬರ್ ಹೇಳಕ್ಕೆ ಬರುತ್ತಾ? ಹಾಂ ಹೇಳು. 95 ಹಾಂ 16 ಲಾಸ್ಟಲ್ಲಿ. ಇವು ನಿಮ್ಮವೇನಪ್ಪ? ಅಲ್ಲ ಎಲ್ಲಾಡ್ಸಿದ್ರೆ ಇವು ಬುಕ್ಕಿಂದ ತಂದಿರೋವೇನಾ? ಎಷ್ಟಾಗ ಇವು? 20. ಎಲ್ಲ ಅಣ್ತಂದಿರ್ತಾ ಇದು? ಹೇಳು. ಒಟ್ಟು ಎಷ್ಟು ಜೊತೆ ಹಾಕಿದ್ದೀರಪ್ಪ? 3 ಜೊತೆ ಹಾಕಿದ್ದೀವಿ. ನಿಮ್ಮ ಹೆಸರು? ವಿಶಾಲ್ ಕುಮಾರ್ ಅಂತ. ಯಾವ ಊರು? ಚಿಂಪಕನಹಳ್ಳಿ. ಯಾವ ಹೋಬಳಿ ಬರುತ್ತೆ? ಒಳನಳ್ಳಿ ಹೋಬಳಿನೇ ಬರುತ್ತಾ? ಇವು ಇನ್ನೂ ಅಲ್ಲಾಗಿಲ್ಲ. ಏನು ಹೇಳ್ತೀರಿ ವ್ಯಾಪಾರ? ನೀನು ಭಾರಿ ಇಂಟ್ರೆಸ್ಟ್ ಇದೆ. ನಿನ್ನ ಹೆಸರೇನು? ಎಷ್ಟನೇ ಕ್ಲಾಸು? ಏನಾಗಬೇಕು? ಸ್ವಂತ ತಮ್ಮನಾ? ಹಾಂ ಹಾಂ. ಅಲ್ಲಿಂದ ಕರ್ಕೊಬಂದ ಬನ್ನಿ ನಮ್ಮ 3 ಜೊತೆ ಇದ್ದಾವೆ ಅಂತ. ಹಾಂ ಹಾಂ ಹಾಂ. ಎಷ್ಟು ಹೇಳ್ತಿದ್ದೀರಂದ್ರಿ ವ್ಯಾಪಾರ? 1.5. ಎಷ್ಟು ದಿನ ಇದ್ದಾವೆ ನಿಮ್ಮ ಮನೆಗೆ? ಅಲ್ಲ ಅದೆಲ್ಲ ಇವು ಕೇಳ್ತಾ ಇರೋದು. ಎಲ್ಲ ಜಾತ್ರೆಗೋಸ್ಕರ ತೊಗೊಂಡಿರೋದಾ? ಹ್ಞೂ. ಹಾಂ ಹಾಂ. ಎಷ್ಟು ಜೊತೆ ಇರ್ತವೆ ಮನೇಲಿ? ಹಾಂ. ಇವು ಎಷ್ಟೆಲ್ಲಾಗವೆ?
ಇದು ಎಳ್ಳಲ್ಲಿ ಮಾಡಿದ್ದೀನಿ ಇನ್ನು ಅಲ್ಲಿ ಮಾಡಿಲ್ಲ. ತಂದು ಎಷ್ಟು ದಿನ ಇದು ಕೇರ್ಪೇಟೆಯಿಂದ ತಂದಿದ್ದಾ? ಎಷ್ಟಾಗಿದೆ ರೇಟು? ನಮಗೆ 2.5. ಈಗೇನು ಹೇಳ್ತಾ ಇದ್ದೀರಾ? ನಾವು 3.5. ಹಾಂ 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 2.5 ತಂದು 3.5 ಕೇಳಿದ್ರೆ ಹೆಂಗಣ? ಜನ ಬೆಳೆಸ್ಬೇಕಲ್ಲ, ಅಲ್ಲ ರೇಟು ದುಬಾರಿ ಹೇಳಂಗಿಲ್ವಲ್ಲ. ದುಬಾರಿನೇ ಆಯ್ತಲ್ಲ, 1 ಲಕ್ಷ ಇಟ್ಕೊಂಡು ಹೇಳಿದ್ರೆ ಹೆಂಗಣ? ಅವ್ರು ಭಕ್ತಿ ಅವ್ರು ಕೇಳೋದು ಕೊಡೋದು. ಯಾವ ವ್ಯಾಪಾರ ಕೇಳಿದ್ರು 80,000 ಹೇಳ್ತಾರೆ. ಇವನು ಹಿಂಗ್ ಹೆಂಗ್ ಹೇಳ್ಬೇಕು? ಹಾಂ 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 ನಾನು ಕೇಳೋಗಿ 1.5 ಲಕ್ಷ ಹೇಳ್ತಾರೆ, 1.5 ಲಕ್ಷ 2 ಲಕ್ಷ. ಹಾಂ 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 ಕೇಳಿದ್ರಿಂದ ಹೆಂಗೆ? ಹೌದಾ? ಇವೇನು ಇವೇನಿಗೆ ಜಾಸ್ತಿ? ಹಳ್ಳಿ ಕಾರ ಎಲ್ಲ ಹಳ್ಳಿಕರಪ್ಪ ಜಾತ್ರೆಲಿ ಇರೋದು. ಅದ್ರಲ್ಲಿ ಸುಳಿ ಅದ್ರ ನೋಡ್ತಾರಲ್ಲ. ನಿಮ್ದೆಲ್ಲ ಕ್ಲಿಯರ್ ಆಗೈತಾ? ಹಿಂಗೆಲ್ಲ ನೋಡಕ್ ಬರುತ್ತಪ್ಪ? ಎಲ್ಲ ನೋಡಕ್ ಬರುತ್ತಾ? ಹಾಂ 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 ಏನೇನು ಸುಳಿ ಹೇಳು, 2 ಸುಳಿದು. ಇಲ್ಲಿ ಒಂದ್ ಸುಳಿ ನೋಡ್ತಾರೆ, ಬಾಲ್ದಾಗ ಒಂದ್ ಸುಳಿ ನೋಡ್ತಾರೆ. ಅದೇನು ಸುಳಿ ಹೆಸರು ಹೇಳು. ಹೆಸ್ರು ಗೊತ್ತಿಲ್ಲ. ಇಲ್ಲಿ ನೋಡ್ತಾರೆ ಸುಳಿ, ಅಲ್ಲಿ ನೋಡ್ತಾರೆ, ಹಾಂ ಇಲ್ಲೊಂದು ನೋಡ್ತಾರೆ. ಹಾಂ 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 ಸಾಕು. ಈ ವಯಸ್ಸಿಗೆ ಎಷ್ಟು ತಿಳ್ಕೊಂಡಿದ್ಯಲ್ಲ, ಈ ವಯಸ್ಸಿಗೆ ಎಷ್ಟು ತಿಳ್ಕೊಂಡಿದ್ಯಲ್ಲ, ಮುಂದೆ ತಿಳ್ಕೊಂತೀಯ. ಬಸ್ ತಲೆ ತಲೆ ಸರಿ ಇಟ್ಕ. ಬಿಡಲ್ಲ ಅಕ್ಕ ಲೂಸು. ಹಾಂ ಸಾಕು ಬಿಡಪ್ಪ. ಆಯ್ತಪ್ಪ ಶ್ರೇಯಸ್ಸು, ಎಲ್ಲರೂ ನೋಡ್ತಾರೆ ನಿನ್ನ, ಹೆಣ್ಣು ಕೊಡ್ತಾರೆ ನಿಂಗೆ.